ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಹವ್ ಆರ್ ಯು ಆಲ್? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇದು ನೋಡಿ ಶುಗರ್ ಪ್ಲಾಂಟು. ನಾನು ಒಂದು ನನ್ನ ಓಲ್ಡ್ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದು ಹಚ್ಚಿದೆ. ಇಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಸೊ ಇದರದ್ದು ಏನು ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ನಾನು ಇವಾಗ ಬೆಳಗ್ಗೆ ನೀರು ದೋಸೆ ಮಾಡ್ತಾ ಇದ್ದೇನೆ. ಸೊ ಕೆಲವೊಬ್ಬರು ನೀರು ದೋಸೆ ಅಕ್ಕಿ ಅಷ್ಟೇ ಹಾಕಿ ಮಾಡ್ತಾರೆ, ಕೆಲವೊಬ್ಬರು ಅದರಲ್ಲಿ ತೆಂಗಿನಕಾಯಿ ತುರಿ ಹಾಕಿ ಅದನ್ನು ರುಬ್ಬಿ ಮಾಡ್ತಾರೆ. ನೋಡಿ, ನಾನು ಪ್ಲೇನ್ ಮಾಡಿದ್ದೀನಿ. ರಾತ್ರಿ ನೆನೆಯಿಟ್ಟಿದ್ದೆ, ಬೆಳಿಗ್ಗೆ ಇದು ಹಿಟ್ಟನ್ನು ರುಬ್ಬಿ ದೋಸೆ ಹಾಕಿದೆ. ಮತ್ತು ಅದರ ಜೊತೆ ಚಟ್ನಿಗೆ ನೋಡಿ, ಇದು ಇನ್ಸುಲಿನ್ ಪ್ಲಾಂಟ್ ಅಂತಾರಲ್ಲ, ಇದು ಶುಗರ್ ಪ್ಲಾಂಟ್, ಅದರದ್ದು 2 ಎಲೆಗಳನ್ನು ತೊಗೊಂಡಿದ್ದೇನೆ. ನೀವು ಎಷ್ಟು ಬೇಕಾದರೂ ತೊಗೋಬೋದು. ಇದು ಒಂಥರ ಹುಳಿ ಇರುತ್ತೆ. ಹೀಗೆ ಪ್ಲೇನ್ ಆದರೂ ತಿನ್ಬೋದು. ಇದರಿಂದ ನಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿರುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ತೆಂಗಿನ ತುರಿ ಮತ್ತು ಇದರಲ್ಲಿ ಅದು 2 ಇನ್ಸುಲಿನ್ ಅಥವಾ ಶುಗರ್ ಪ್ಲಾಂಟ್ದು 2 ಎಲೆಗಳನ್ನು ಹಾಕಿದ್ದೇನೆ. ಮತ್ತು ನಾರ್ಮಲ್ ನಾವು ಮಾಡುವ ಹಾಗೆ ಚಟ್ನಿಗೆ ಬೇಕಾದ ಸಾಮಾನುಗಳನ್ನು ಹಾಕ್ಬೋದು. ನಾನು ಇಲ್ಲಿ 2 ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕಿದೆ. ಅದಕ್ಕೆ 2 ಮೆಣಸಿನ್ಕಾಯಿ ಮತ್ತು ಇದು ಕರಿಬೇವು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೇನೆ. ಇದರಿಂದ ಒಂಥರ ಸ್ಮೆಲ್ಲು ಘಮ ಬರುತ್ತೆಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತಲ್ಲ, ಅಷ್ಟು ಖಾರ ಹೊಟ್ಟೆಗೆ ಒಂದೇ ಸರಿ ಡಿರೆಕ್ಟಾಗಿ ಇದು ತಾಗಲ್ಲ. ಅದಕ್ಕೆ ಈ ಥರ ಹುರ್ಕೊಂಡಿದ್ದೇನೆ. ಮತ್ತು ಇದನ್ನು ಸ್ವಲ್ಪ ಹುರಿದಾದ್ಮೇಲೆ ಮಿಕ್ಸಿಯಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಹುಳಿ ಬೇಕಾದರೆ ಸ್ವಲ್ಪ ನಾನು ಮಾವಿನಕಾಯಿ ಇತ್ತು ಅದನ್ನು ಹಾಕಿದ್ದೆ, ಯಾಕಂದರೆ ಎಲೆ ಕೂಡ ಹುಳಿ ಇರುತ್ತೆ, ಅದಕ್ಕೆ ಸ್ವಲ್ಪ ನೋಡಿ ಹಾಕುವ ಅಂತ. ಸೊ ಇಲ್ಲಿ ನೋಡಿ, ಇದನ್ನು ಹಾಕಿದ್ದೆ, ಸ್ವಲ್ಪ ಉಪ್ಪು ಹಾಕಿದ್ದೆ ಅದರಲ್ಲಿ. ಸೊ ನೋಡಿ ಹಾಕಿದ್ದೇನೆ. ಅದು 2 ಇನ್ಸುಲಿನ್ ಪ್ಲಾಂಟ್ ಇದೆಯಲ್ಲ, ಅದನ್ನು ಪೀಸ್ ಮಾಡಿ ಕೂಡ ಹಾಕ್ಕೋಬೋದು. ಹೀಗೆ ಚಟ್ನಿ ರೆಡಿ ಆಯಿತು. ಮತ್ತು ಅದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಡೋದು. ಸ್ವಲ್ಪ ಜೀರಿಗೆ, ಸ್ವಲ್ಪ ಇನ್ನು ಸಾಸಿವೆ, ಮತ್ತು ಕರಿಪತ್ತ ಅಂದರೆ ಕರಿಬೇವು, ಸ್ವಲ್ಪ ಇಂಗು ಅದೆಲ್ಲ ಹಾಕಿಬಿಟ್ಟು, ಮತ್ತು ಕೆಂಪು ಮೆಣಸಿನ್ಕಾಯಿ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಬೋದು. ನಿಮಗೆ ಯಾವುದು ಇಷ್ಟ ಅದು ಹಾಕ್ಬೋದು. ನಾನು ಈ ಥರ ಹಾಕಿದ್ದೇನೆ. ಜೀರಿಗೆ ಹಾಕಿಲ್ಲ ನಾನು, ಸ್ವಲ್ಪ ಇಂಗು ಹಾಕಿದ್ದೇನೆ, ಸಾಸಿವೆ ಹಾಕಿದ್ದೇನೆ, ಸೊ ಕರಿಬೇವು ನೋಡಿ, ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೇನೆ. ಈ ಥರ ಒಗ್ಗರಣೆ ಆಯಿತು. ಅದರಲ್ಲಿ ಮಾಡಿದ ಚಟ್ನಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿದೆ. ಸೊ ಈ ಥರ ಒಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ಥರ ರೆಡಿ ಆಯಿತು ನೋಡಿ. ಸೊ ದೋಸೆ ಜೊತೆ, ನೀರು ದೋಸೆ ಜೊತೆ ಈ ಥರ ಒಂದು ಚಟ್ನಿ, ಅದು ತಿಂದಾಗ ಟೇಸ್ಟಿ ಇತ್ತು. ಮತ್ತು ಶುಗರ್ ಪ್ಲಾಂಟ್ ಎಲ್ಲ ಹೇಗೆ ತಿನ್ನೋದು ಅಂದ್ಕೊಳ್ಳೋರಿಗೆ ಈ ಥರ ಕೂಡ ಮಾಡಿ ತಿನ್ಬೋದು. ಚಟ್ನಿಯಲ್ಲಿ 1-2-3 ಎಲೆಗಳನ್ನು ಹಾಕೋದ್ರಿಂದ ಎಲ್ಲರೂ ತಿಂತಾರೆ ಅಲ್ವಾ. ಮತ್ತು ಹಾಗೆ ಬೇಳೆ ಸಾರು ಮಾಡಬೇಕಾದ್ರೆ ಕೂಡ 1-2 ಎಲೆಗಳನ್ನು ನಾನು ಹಾಕಿರ್ತೇನೆ, ಯಾಕಂದರೆ ನಾನು ಅದನ್ನು ಟೇಸ್ಟ್ ಮಾಡಿದ್ದೆ. ಬೆಳಿಗ್ಗೆ ಕೂಡ ತಿನ್ಬೋದು, ಅದನ್ನು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಒಳ್ಳೆಯದು ಅಂತಾರೆ. ಶುಗರ್ ಇರೋರಂತೂ ಇದು ಕಂಟ್ರೋಲ್ ಆಗುತ್ತೆ ಶುಗರು. ನೋಡಿ, ಈ ಥರ ದೋಸೆ ಜೊತೆ ಇದು ಚಟ್ನಿ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನನಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ. ಸೊ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಹಾಗೆ ಬ್ರೇಕ್ಫಾಸ್ಟ್ ಆಯಿತು. ಮತ್ತು ನಾವು ಬಾಲ್ಕನಿಯ ಗಿಡಗಳನ್ನು ತುಂಬ ದಿನ ಆಯಿತು ನೋಡಿರಲಿಲ್ಲ. ನನ್ನ ಅಮ್ಮನಿಗೆ ತುಂಬ ಗಿಡ ಅಂದರೆ ತುಂಬ ಇಷ್ಟ. ಸೊ ಅವರು ಬಂದರು, ಎಲ್ಲ ಗಿಡಗಳಿಗೆ ಒಂದು ಎಲೆ ಕಾಣಿಸ್ತಾ ಇದ್ದಾರೆ. ನಾನು ಅದನ್ನು ಚೆನ್ನಾಗಿ ಏನು ಆರೈಕೆ ಮಾಡಿರಲಿಲ್ಲ. ಅವರು ಕೂತ್ಕೊಂಡಿದ್ದಾರೆ ಈಗ, ಅದಕ್ಕೆ ಫುಲ್ ಕಟ್ಟಿಂಗು ಮತ್ತು ಎಲ್ಲ ಕಸ ಕಡ್ಡಿ ಎಲ್ಲ ತೆಗಿತಾರೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಇನ್ಸುಲಿನ್ ಪ್ಲ್ಯಾಂಟು, ಶುಗರ್ ಪ್ಲ್ಯಾಂಟ್ ಅಂತಾರಲ್ಲ. ಒಂದು ಚಿಕ್ಕ ತುಂಡು ತಂದು ಹಚ್ಕೊಂಡ್ರೆ ಸಾಕು, ಅದು ತುಂಬ ಬೆಳೆಯುತ್ತೆ. ಮತ್ತು ಮಾರ್ನಿಂಗ್ ಎದ್ಮೇಲೆ ಹಸಿ ಎಲೆಯನ್ನು ತೊಳ್ಕೊಂಡು ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವೊಬ್ಬರು ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಟೀ ಕೂಡ ಮಾಡಿಕೊಂಡು, ಅಂದರೆ ಅದನ್ನು ಕುದಿಸಿ ಅದರದ್ದು ನೀರು ಕೂಡ ಕುಡಿತಾರೆ. ಇದು ನೋಡಿ, ನಮ್ಮಮ್ಮ ಎಲ್ಲ ಗಿಡದ ಕಸ ಎಲ್ಲ ತೆಗೆದು ಅದಕ್ಕೆ ಕಟಿಂಗ್ ಎಲ್ಲ ಮಾಡಿ ಒಂದು ಶೇಪ್ ಕೊಡ್ತಾ ಇದ್ದಾರೆ. ನನಗೆ ಹೇಳ್ತಾ ಇದ್ದಾರೆ, ಏನು ಇದು ಇದರದ್ದು ಅವಸ್ಥೆ ಅಂತ. ನಮ್ಮ ಬಂದರೆ ಗಾರ್ಡನ್ನು ಮತ್ತು ಎಲ್ಲ ಕೂಡ ಒಂಥರ ಒಂದು ನೀಟಾಗಿ ಒಂದು ವ್ಯವಸ್ಥೆ ಮಾಡಿಬಿಡ್ತಾರೆ. ರಜೆಯಲ್ಲಿ ಕೂಡ ಹಾಗೆ ಮಕ್ಕಳು, ಅಮ್ಮ ಬಂದರೆ ಅಜ್ಜಿ ಬಂದರು ಆಯಿತು, ಇವಾಗ ಅವ್ರನ್ನೆಲ್ಲ ಚೆನ್ನಾಗಿ ಹಿಡಿದು ತಿಕ್ಕಿ ಸ್ನಾನ ಮಾಡಿಸೋದು ಅವರಿಗೆ ತುಂಬ ಇಷ್ಟ ಕೂಡ. ಅಮ್ಮ ಅಜ್ಜಿಗೆ ಹೇಳೋದು, ನನಗೆ ಸ್ನಾನ ಮಾಡಿಸು ಅಂತ. ನೋಡಿ, ಇದು ಗಿಡ ಎಲ್ಲ ಇವತ್ತು ಒಂದು ಒಳ್ಳೆ ದಿನ ಅವರಿಗೆ.
ತುಂಬ ಆರೈಕೆ ಮಾಡ್ತಾರೆ ಗಿಡಕ್ಕೆ, ಎಲ್ಲ ಬೇಕಾಗಿದ್ದು ಹಾಕ್ತಾರೆ ಮತ್ತು ನೀಟಾಗಿ ಅದಕ್ಕೆ ಕಟಿಂಗ್ಸ್ ಮಾಡ್ತಾರೆ. ಮತ್ತು ನನಗೆ ಏನೇನು ಹಾಕಬೇಕು, ಯಾಕೆ ಹಾಕಿಲ್ಲ ಅದೆಲ್ಲ ಕ್ಲಾಸ್ ತಗೊಳ್ತಾರೆ. ಮತ್ತು ಒಂಥರ ಮಣ್ಣೆಲ್ಲ ಹದ ಮಾಡಿ ಅದಕ್ಕೆ ಮತ್ತೆ ಬೇರೆ ಮಣ್ಣು ಎಲ್ಲ ಮಿಕ್ಸ್ ಮಾಡಿ, ಗೊಬ್ಬರ ಮಿಕ್ಸ್ ಮಾಡಿ ಎಲ್ಲ ಒಂದೊಂದೇ ಗಿಡನ ನೀಟಾಗಿ ಕಟ್ತಾರೆ. ಮತ್ತು ಅದು ಅಲ್ಲಿ ಇಲ್ಲಿ ಜೋತು ಬಿದ್ದಿರುತ್ತಲ್ಲ ಅದೆಲ್ಲ ನೀಟಾಗಿ ಕಟ್ಟಿರ್ತಾರೆ. ಇವಾಗ ನೋಡಿ ಪೂರ್ತಿ ಗಿಡಗಳದ್ದು ಇವತ್ತು ಆರೈಕೆ ಮಾಡೋದು ಇದೆ ಅವರಿಗೆ. ಮತ್ತು ಅದರಲ್ಲಿ ತುಂಬ ಖುಷಿ ಪಡ್ತಾರೆ. ಬಿಸಿಲು ಕೂಡ ಇದೆ ನೋಡಿ, ಹೊರಗಡೆ ತುಂಬಾ ಇದೆ. ಇವಾಗ ಇದರದ್ದು ಮಾಡ್ತಾ ಇದ್ದಾರೆ ನೋಡಿ. ಸೊ ಈ ಥರ ಚಟ್ನಿಯಲ್ಲಿ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಮತ್ತು ಏನಾದರೂ ಬೇಳೆ ಸಾರಲ್ಲಿ ಹಾಕ್ಕೊಂಡು ತಿನ್ಬೋದು. ಒಂದೆರಡು ಎಲೆಗಳನ್ನು ಹಾಕಿ, ಅದು ಡೈಜೆಷನ್ಗೆ ಒಳ್ಳೆಯದಿರುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟು, ಮತ್ತು ಶುಗರ್ ಲೆವೆಲ್ಲು, ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ಇವಾಗ ಸಾಮಾನ್ಯವಾಗಿ ಜಾಸ್ತಿಯಾಗಿ ಎಲ್ಲರಿಗೂ ಜಾಸ್ತಿನೇ ಶುಗರು ಅದು ಇದು ಅಂತ ಆಗ್ತಾಯಿದೆ, ನಾವು ತಿನ್ನೋ ಫುಡ್ಡು. ಮತ್ತು ಮಹಿಳೆಯರಿಗೆ ಒಂದು 40 ಏಜ್ ಆದಮೇಲೆ ಎಲ್ಲ ಹಾರ್ಮೋನ್ಸು ಅದು ಇದು ಚೇಂಜಸ್ ಆಗುತ್ತೆ. ಆಮೇಲೆ ತುಂಬ ಪ್ರಾಬ್ಲಮ್ ಫೇಸ್ ಆಗುತ್ತೆ. ಮತ್ತು ಒಮ್ಮೆಲೆ ಶುಗರ್ ಬಂತು ಅದು ಇದು ಅಂತ ಇವಾಗ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಮೊದಲಿಂದನೇ ಸ್ವಲ್ಪ ಸ್ವಲ್ಪ ನಾವು ತಿನ್ಕೋಬೋದು. ಡೈಲಿ ತಿನ್ನಿಲ್ಲಾದರೂ ವಾರದಲ್ಲಿ 2-3 ದಿನ ಕೂಡ ಚಟ್ನಿಯಲ್ಲಿ ಹಾಕಿ ಅದರಲ್ಲಿ ಇದರಲ್ಲಿ ಹಾಕ್ಕೊಂಡು ತಿನ್ಬೋದು. ಹಾಗೆ ಡಿರೆಕ್ಟ್ ಕೂಡ ತಿನ್ಬೋದು. ನಾನು ತಿಂದೆ, ತುಂಬ ಹುಳಿ ಇರುತ್ತೆ ಇದು ಎಲೆ, ತಿನ್ಬೋದು. ಯಾರಿಗೆ ಹಾಗೆ ತಿನ್ನೋಕ್ಕಾಗಲ್ಲ ಅವರು ಈ ಥರ ಚಟ್ನಿ ಅದರಲ್ಲಿ ಎಲ್ಲ ಹಾಕ್ಕೊಂಡು ತಿನ್ಬೋದು. ನನ್ನ ಅಮ್ಮ ಹೇಳ್ತಿದ್ರು, ಒಂದೆರಡು ಎಲೆಗಳನ್ನು ಬೇಳೆ ಸಾರು ಅದರಲ್ಲಿ ಇದರಲ್ಲಿ ಕೂಡ ಹಾಕು, ಹಾಗಿದ್ರೆ ಹೋಗುತ್ತೆ ಅಲ್ವಾ, ನಮ್ಮ ಹೊಟ್ಟೆಗೆ ಹೋಗುತ್ತೆ ಮತ್ತು ಎಲ್ಲ ನಮ್ಮದು ಕೂಡ ಸರಿಯಾಗುತ್ತೆ ಅಂತ. ಸೊ ಅದನ್ನು ಟ್ರೈ ಮಾಡಬೇಕು. ನಾನು ಚಟ್ನಿ ಅಂತೂ ಮಾಡಿದೆ, ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ನಮ್ಮ ನಾರ್ಮಲ್ ಚಟ್ನಿ ಹಾಗೇ ಇತ್ತು. ಸೊ ನೀವು ಕೂಡ ಮಾಡಿ ತಿನ್ನಿ. ಮತ್ತು ನೋಡಿ, ಹಾಗೆ ಬೇರೆ ಬೇರೆ ಮೆಂತ್ಯ ಮತ್ತು ಜೀರಿಗೆ ನೀರನ್ನು ಕೂಡ ರಾತ್ರಿ ಇಟ್ಟು ಮಾರ್ನಿಂಗ್ ತಿನ್ನೋದು, ಆ ನೀರನ್ನು ಕುಡಿಯೋದು ಮತ್ತು ಅದು ತಿನ್ನೋದ್ರಿಂದ ಅದು ಕಹಿ ಕೂಡ ಅನಿಸಲ್ಲ. ಮತ್ತು ಒಳ್ಳೆಯದು, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಮತ್ತು ಬೊಜ್ಜು ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಶುಗರ್ ಎಲ್ಲ ಕಂಟ್ರೋಲಲ್ಲಿರುತ್ತೆ. ನಮಗೆ ಗೊತ್ತಿರಲ್ಲ ಯಾವಾಗ ಏನು ಆಗುತ್ತೆ ಅಂತ. ಎಲ್ಲ ಫುಡ್ಡು ಕೂಡ ಅದೇ ಥರ ತಿಂತಾ ಇರ್ತೇವೆ, ಅದೆಲ್ಲ ನಾವು ನೋಡಲ್ಲ. ಮತ್ತು ಈಗಿನ ಫಾಸ್ಟ್ ಲೈಫಲ್ಲಿ ಕೆಲಸ ಅದು ಇದು ಒತ್ತಡ ಅದರಲ್ಲಿ ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಲೇಡೀಸ್ಗಂತೂ ತುಂಬಾ ಬೇಗ ಎಲ್ಲ ಸ್ಟಾರ್ಟ್ ಆಗುತ್ತೆ, ಯಾವಾಗ ಬಂತು ಯಾವಾಗ ಹೋಯಿತು ಅಂತ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಕೇರನ್ನು ನಾವು ತಗೊಳ್ಬೇಕು. ಹಾಗೆ ಅದನ್ನು ಮಾಡ್ಕೋಬೋದು. ಈ ಥರ ಒಂದು ಗಿಡದ ಒಂದು ತುಂಡನ್ನು ತಂದು ಹಚ್ಕೊಳ್ಳಿ ಮನೆಯಲ್ಲಿ, ಅದು ತುಂಬ ಬೆಳೆಯುತ್ತೆ. ಬೆಳೆದು ಅದನ್ನು ನಾವು ಯೂಸ್ ಕೂಡ ಮಾಡ್ಕೋಬೋದು. ಮತ್ತು ಬೇರೆ ಬೇರೆ ಎಲ್ಲ ಪದಾರ್ಥಗಳನ್ನು ಟ್ರೈ ಮಾಡ್ಬೋದು. ನಾನು ಇನ್ನು ಮೇಲೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೇನೆ. ಹಾಗೆ ಮಾಡಿದಾಗ ನಾನು ಶೇರ್ ಮಾಡ್ತೇನೆ. ಹೇಗೆ ಗಿಡದ ಆರೈಕೆ ಮಾಡ್ತೇವೋ ಹಾಗೆ ನಮ್ಮದು ಕೂಡ ನಾವು ನೋಡಬೇಕಲ್ವ. ಸ್ಪೆಷಲಿ ಮಹಿಳೆಯರು ನಾವು ಚೆನ್ನಾಗಿದ್ದರೆ ಮನೆ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಮ್ಮ ಕೇರನ್ನು ನಾವು ಮಾಡಬೇಕು. ನಾವೇನು ಮಾಡ್ತೇವೆ, ಬೇರೆಯವ್ರದ್ದು ಕೇರ್ ತುಂಬ ಜಾಸ್ತಿ ಮಾಡ್ತೇವೆ. ಅಂದರೆ ಮನೆಯ ಮಕ್ಕಳದು, ಹಸ್ಬೆಂಡ್ದು ಎಲ್ಲ, ಮತ್ತು ಬೇರೆ ಸದಸ್ಯರದ್ದು ಇರ್ಬೋದು, ಅತ್ತೆ ಮಾವ ಎಲ್ಲರದ್ದು. ನಮ್ಮ ಕೇರನ್ನು ನಾವು ಕಡಿಮೆ ಮಾಡ್ತೇವೆ. ಅದೇ ನಾವು ಚೆನ್ನಾಗಿದ್ದರೆ ಪೂರ್ತಿ ಮನೆ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ನೀವು ಕೂಡ ಹೀಗೆ ಮಾಡಿ, ಆಯಿತಾ. ಮತ್ತು ಮಧ್ಯಾಹ್ನಕ್ಕೆ ಇದು ವಾಟರ್ ಮೆಲನ್ ಜ್ಯೂಸ್ ಮಾಡಿದೆ. ಇದರಲ್ಲಿ ವಾಟರ್ ಮೆಲನ್, ಮಿಲ್ಕು ಮತ್ತು ಚಿಯಾ ಸೀಡ್ಸು ಇದೆ, ಮತ್ತು ಐಸ್ ಕ್ಯೂಬ್ ಹಾಕಿದ್ದೆ. ಪುದೀನ ಸ್ವಲ್ಪ ಹಾಕ್ಬೋದು, ಇದರಿಂದ ದೇಹ ತಂಪು ಆಗುತ್ತೆ, ಕೂಲ್ ಕೂಲ್ ಫೀಲ್ ಆಗುತ್ತೆ. ಸೊ ಮಾಡಿ ಕುಡೀರಿ ಮತ್ತು ಹೇಳಿ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.